ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್, ಶ್ರೀ ಶಕ್ತಿ ಸವಿರುಚಿಯಿಂದ ಇಂದು ತೊಂಡೆಕಾಯಿ ಪಲ್ಯ ರೆಸಿಪಿ ಹೊಂದಿ ಬಂದೆನು. ಈಗ ಚಳಿ ಅಂತೂ ಭಾಳ ಸ್ಟಾರ್ಟ್ ಆಗೈತಿ, ಭಾಳ ಅಂದ್ರೆ ಭಾಳ ಚಳಿ ಐತಿ. ಅದಕ್ಕೋಸ್ಕರ ನಾನು ಅಡುಗೆ ಮಾಡೋಕ್ಕಿಂತ ಮೊದಲೊಂದು ಸ್ಟ್ರಾಂಗ್ ಕಾಫಿ ಮಾಡಿ ಕುಡಿದು ಕಾಸ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನಿ. ಇವಾಗಂತೂ ಚಹಾ ಮತ್ತು ಕಾಫಿ ಯಾವಾಗ ಬೇಕು ಅವಾಗ ಕುಡಿದ್ರು ಏನು ಅನ್ಸಂಗಿಲ್ಲ, ಅಷ್ಟು ಚಳಿ ಐತಿ. ಮೊದಲಿಗೆ ನೋಡ್ರಿ, ತೊಂಡೆಕಾಯಿ ಇದ್ದು ಭಾಳ ಚಲೋ ಇದ್ದು, ಇವ ಫ್ರೆಶ್ ಆಗಿದ್ದು. ಅವನ್ನ ಪಲ್ಯ ಮಾಡಿ ತೋರಿಸ್ಬೇಕು ನಿಮಗೆ ರೆಸಿಪಿ ಇದನ್ನು ಅಂತೇಳಿ. ಅವನ್ನೆಲ್ಲ ನೀರಾಗ ಹಾಕಿ ತೊಳೆದ ಒಂದು ಸ್ವಲ್ಪ ಹಿಂಗೆ ಉದ್ದುದ್ದಕ್ಕೆ ಸ್ಲೈಸ್ ಮಾಡಿ ಕಡಾಯಿ ಒಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರಿಬೇಕು. ಈ ತೊಂಡೆಕಾಯಿ ಪಲ್ಯಕ್ಕೆ ಒಂದು ಸ್ವಲ್ಪ ಎಣ್ಣೆ ಹೆಚ್ಚಿಗೆ ಹಾಕಬೇಕು. ಅಂದ್ರೆ ಕಡಾಯಿ ಒಳಗೆ ಒಂದು ಸ್ವಲ್ಪ ಎಣ್ಣೆ ಹೆಚ್ಚಿಗೆ ಹಾಕಿ ಹುರಿದ್ರೆ ಚಲೋ ಆಗ್ತಾವೆ, ಇಲ್ದ್ರೆ ಒಂದು ಸ್ವಲ್ಪ ಹತ್ಕೋತಾವ ಕಡಾಯಿಗೆ. ಮತ್ತು ತೊಂಡೆಕಾಯಿ ಅಂತೂ ಎಲ್ಲ ಸೀಸನ್ ಒಳಗೆ ಸಿಗ್ತಾವೆ. ಇದೇ ಸೀಸನ್ ಏನಿರಂಗಿಲ್ಲ, ಆಲ್ಮೋಸ್ಟ್ ಎಲ್ಲ ಸೀಸನ್ ಒಳಗೆ ಸಿಗ್ತಾವೆ. ಅವ್ನು ಹುರಿದ ಕಾಸ ಒಂದು ಪ್ಲೇಟ್ ಒಳಗೆ ತೆಗೆದಿಟ್ಕೊಂಡು ಆಮೇಲೆ ಅದೇ ಕಡಾಯಿಗೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ, ಮೊದಲಿಗೆ ಒಂದು ಸ್ವಲ್ಪ ಜಜ್ಜಿದ ಬೆಳ್ಳುಳ್ಳಿ ಹಾಕಿ ಆಮೇಲೆ ಉಳ್ಳಾಗಡ್ಡಿ ಹಾಕೀನಿ. ಅಂದ್ರೆ ನಾವು ಬೆಳ್ಳುಳ್ಳಿ ಹಾಕಿದ್ರೆ ಒಗ್ಗರಣೆ ಅದು ಟೇಸ್ಟ್ ಆಗ್ತೈತೆ ಅಂತೇಳಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಆಮೇಲೆ ಉಳ್ಳಾಗಡ್ಡಿ ಹಾಕಿ ಒಂದು ಚೂರು ಹಿಂಗೆ ಹಾಕೀನಿ. ನಾನು ಹಿಂಗೆ ಗಟ್ಟಿ ಹಿಂಗೆ ಎತ್ತಿಸಲ ಅದನ್ನು ಹಾಕಿ ಅರಿಶಿನ ಹಾಕಿ ಒಂದು ಸ್ವಲ್ಪ ಅವನ್ನೆಲ್ಲ ಹುರಿದ ಕಾಸ ಮತ್ತೇನು ಹುರಿದಿಟ್ಟಿರ್ತಲ್ಲ ತೊಂಡೆಕಾಯಿ ಅವನು ಒಂದು ಸ್ವಲ್ಪ ಹಾಕ್ಕೊಂಡು ಅದಕ್ಕೆ ಕೊತ್ತಂಬರಿ ಹಾಕಿ ಕಾಸ ಹುರಿಬೇಕು. ಆಮೇಲೆ ಅದಕ್ಕೆ ಎಷ್ಟು ರುಚಿಗೆ ಬೇಕಲ್ಲ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಇದಕ್ಕೆ ಹಸಿ ಖಾರನೂ ಹಾಕ್ಬೋದು, ಒಣ ಖಾರನೂ ಹಾಕ್ಬೋದು. ನಾನು ಕೆಂಪು ಖಾರ ಹಾಕಿದ್ನಿ. ಆಮೇಲೆ ಇದಕ್ಕೊಂದು ಸ್ವಲ್ಪ ಹುಳಿಗೆ ಅಂತ ಕಾಸು ನಾನು ಹುಂಚೆಯನ್ನು ಅದನ್ನ ನೆನೆ ಹಾಕೋದು ಮರ್ತಿದ್ದಿ. ಹಂಗೆ ಒಂದು ಇಂಚಿನಷ್ಟು ಅಂದ್ರೆ ಒಂದು ಬೋಟ್ ಅಂತೀವಿ ನಾವು, ಅಷ್ಟು ಹುಂಚೆಯನ್ನು ಅದ್ರೊಳಗಣ ಹಾಕಿ ನೀರು ಹಾಕಿ ಕುದಿ ಹಾಕಿಟ್ನಿ. ಆಮೇಲೆ ಇದನ್ನು ತೊಂಡೆಕಾಯಿ ಎಣ್ಗಾಯಿ ಮಾಡ್ತಾರೋ, ಎಣ್ಗಾಯಿ ರೆಸಿಪಿನ ಇನ್ನೊಮ್ಮೆ ಯಾವಾಗಾದ್ರೂ ತೋರಿಸೋನು. ಸೇಮ್ ಪೇಸ್ಟ್ ಅಂತೂ ಬದ್ನಿಕಾಯಿಗೆ ಅದು ಹೆಂಗೆ ಮಾಡ್ತಲ್ಲ ಹಂಗೆ ಪೇಸ್ಟ ಒಂದು ಹುರಿದ ಒಂದು ಸ್ವಲ್ಪ ತುಂಬೋದು, ಅದೊಂಥರ ಪ್ರೊಸೀಜರ್ ಐತಿ. ನಾನು ಮತ್ತೊಮ್ಮೆ ಯಾವಾಗಾದ್ರೂ ತೋರಿಸ್ತಾನು. ಈ ರೀತಿ ಕುದ್ದು ಕಾಸ ಅದ ರೆಡಿ ಆಯಿತು. ಆಮೇಲೆ ನಾನು ಹಸಿರು ಬದ್ನಿಕಾಯಿ ಇದ್ದೀವ ಮತ್ತು ಅದನ್ನೂ ಒಂದು ಸ್ವಲ್ಪ ಹಸಿ ಖಾರ ಹಾಕಿ ಕಾಸ ಅದನ್ನ ಬದ್ನಿಕಾಯಿ ಎಣ್ಗಾಯಿ ಮಾಡ್ಕೊಳಕ್ಕೆ ಒಂದು ಸೈಡ್ ಇಟ್ಟಿದ್ನಿ. ಆಮೇಲೆ ತೊಂಡೆಕಾಯಿ ಪಲ್ಯಕ್ಕೆ ಲಾಸ್ಟಿಗೆ ನಾನು ಒಂದು ಸ್ವಲ್ಪ ಗುರೆಳ ಪುಡಿ ಹಾಕೀನಿ. ಇವು ತೊಂಡೆಕಾಯಿ ಭಾಳ ಹಣ್ಣಗನು ಕುದಿಬಾರ್ದು, ಒಂದು ಸ್ವಲ್ಪ ಗಂಡು ಇರಬೇಕು ಅಂದರೆ ಚಲೋ ಆಗ್ತೈತಿ. ಅದು ಕಚಕ್ಕ ಭಾಳ ಹಣ್ಣಗೆ ಕುದ್ದು ಅಂದ್ರೆ ಬಾಯಿ ಟೇಸ್ಟ್ ಕೊಡೋಂಗಿಲ್ಲ ಅದ. ಅವನ್ನ ಈ ರೀತಿಯಾಗಿ ತೊಂಡೆಕಾಯಿ ಪಲ್ಯ ಮಾಡ್ಕೊಂಡು ಬದ್ನಿಕಾಯಿ ಎಣ್ಗಾಯಿ ಮಾಡಿ ಜೋಳದ ರೊಟ್ಟಿ, ನಮ್ದಂತೂ ಪ್ರತಿ ದಿವಸ ಜೋಳದ ರೊಟ್ಟಿನೇ ಇರ್ತೈತಿ. ಆಲ್ಮೋಸ್ಟ್ ಉತ್ತರ ಕರ್ನಾಟಕದ ಮಂದಿ ಅಂತೂ ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಟೈಮರ ರೊಟ್ಟಿ ಇರ್ತೈತಿ, ಒಬ್ಬೊಬ್ರು 2 ಟೈಮ್ ರೊಟ್ಟಿ ಮಾಡ್ತಾರೋ. ನಾನು ಯಾವಾಗಾದರೂ ಒಮ್ಮೆಷ್ಟೇ ಚಪಾತಿ ಮಾಡಿರ್ತೇನೋ, ಅಂದರೆ ಇದು ಉಪವಾಸ, ಆಮೇಲೆ ಸೋಮವಾರ, ಈ ಹುಣ್ಣಿಮೆ, ಅಮಾವಾಸ್ಯೆ ಈ ರೀತಿ ಇದ್ದಾಗ ಅಷ್ಟ ಹೆಚ್ಚು ಚಪಾತಿ ಮಾಡಿರ್ತೇವೆ. ಪ್ರತಿ ದಿವಸ ನಮ್ಮದು ರೊಟ್ಟಿನೇ ಇರ್ತೈತಿ. ಈ ರೀತಿಯಾಗಿ ರೊಟ್ಟಿ ಮತ್ತು ತೊಂಡೆಕಾಯಿ ಪಲ್ಯ, ಹಸಿ ಖಾರ ಹಾಕಿ ಬದ್ನಿಕಾಯಿ ಎಣ್ಗಾಯಿ, ಇದ್ರ ಜೋಡಿ ಒಂದು ಸ್ವಲ್ಪ ಕೋಸಂಬರಿ ಅಂದರೆ ಹೆಸರುಬೇಳೆ, ಸೌಂತಿಕಾಯಿ, ಉಳ್ಳಾಗಡ್ಡಿ ಹಾಕಿ ಕಾಸ ಕೋಸಂಬರಿ ಮಾಡೀನಿ. ನೀವೆಲ್ಲರೂ ಈ ತೊಂಡೆಕಾಯಿ ಪಲ್ಯ ಮನೆಯಲ್ಲೇ ಮಾಡಿ ಟೇಸ್ಟ್ ಮಾಡಿ ನೋಡ್ರಿ. ನಿಮ್ದು ಹೆಂಗೆ ಬಂತಂತೆ ಕಾಸ ನನಗೆ ಕಮೆಂಟ್ಸ್ ಮೂಲಕ ಅನಿಸಿಕೆಗಳನ್ನು ತಿಳಿಸ್ರಿ. ನಾನು ಈ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನೋಡೋದ್ರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕೆ ಹೋಗಬೇಡ್ರಿ. ಮತ್ತು ಯಾರಿಗೆ ನೀವು ವಿಡಿಯೋ ನೋಡಿದ ಕೂಡಲೇ ಲೈಕ್ ಮಾಡೋದಂತೂ ಮರೆಯೋಕೆ ಹೋಗಬೇಡ್ರಿ. ನಿಮ್ಮೆಲ್ಲರ ಸಪೋರ್ಟ್ ಸದಾ ಹೀಗೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.